సంక్రాంతి వచ్చిందే తుమ్మెదా ಇದು ಲಕ್ಷಾಂತರ ಭಕ್ತಾದಿಗಳು ಸಾಗರದಂತೆ ಸೇರಿ ಆಚರಿಸುವ ಜಾತ್ರೆ. 30 ಲಕ್ಷ ರೊಟ್ಟಿ, 20 ಲಕ್ಷ ಮೈಸೂರು ಪಾಕ್, 30ರಿಂದ 40 ಲಕ್ಷ ಮಿರ್ಚಿ, ಟನ್ಗಟ್ಲೆ ಕಾಯಿಪಲ್ಯ, ಎಷ್ಟೇ ದಾಸೋಹ ಮಾಡಿದರೂ ಕರಗದ ಅನ್ನದ ಖಜಾನೆ. ಇದು ದಕ್ಷಿಣ ಭಾರತದ ಕುಂಭಮೇಳದಲ್ಲಿ ಪ್ರಸಿದ್ಧವಾದ ಚನ್ನಸಿದ್ದೇಶ್ವರನ ಜಾತ್ರೆಯ 3 ದಿನದ ದಾಸೋಹದ ಪಟ್ಟಿ. ಭಕ್ತಿ, ನಂಬಿಕೆ ಮತ್ತು ಜನಸಾಗರ ಒಂದಾಗಿ ಸೇರುವ ಸ್ಥಳ. ಇದು ಕೇವಲ ಜಾತ್ರೆಯಲ್ಲ, ತಲೆತಲಾಂತರದಿಂದ ಸಾಗಿಕೊಂಡು ಬಂದ ನಂಬಿಕೆಯ ಉತ್ಸವ. ಪ್ರತಿ ತಾಲೂಕು ಮತ್ತು ಹಲವಾರು ಹಳ್ಳಿಗಳಿಂದ ಪಾದಯಾತ್ರೆ ಬರುವ ಭಕ್ತಾದಿಗಳು ತಮ್ಮ ಹೆಸರಿನೊಡನೆ ಟ್ರ್ಯಾಕ್ಟರ್ ಅಲ್ಲಿ ರೊಟ್ಟಿ, ತರಕಾರಿ ಮುಂತಾದ ಸಾಮಗ್ರಿಗಳನ್ನು ಕಳಿಸಿಕೊಡುತ್ತಾರೆ. ಜಾತಿ ಧರ್ಮ ಭೇದವಿಲ್ಲದೆ, ಮೇಲು ಕೀಳು ಅಂತರವಿಲ್ಲದೆ ಯಶಸ್ವಿಯಾಗಿ ನಡೆಸುವ ಅಜ್ಜನ ಜಾತ್ರೆಗೆ ಈ ಬಾರಿಯೂ ಕೂಡ ಅತಿ ಹೆಚ್ಚು ಭಕ್ತಾದಿಗಳು ಹರಿದು ಬಂದಿದ್ದರು. ಇಲ್ಲಿಗೆ ಎಷ್ಟೇ ಭಕ್ತಾದಿಗಳು ಬಂದರೂ ಹಸಿದು ಹೋಗುವ ಇತಿಹಾಸನೇ ಇಲ್ಲ. ಅನ್ನ, ಅಕ್ಷರ ಹಾಗೂ ಆಶ್ರಯ ಈ 3 ದಾಸೋಹವನ್ನು ಕಳೆದ